ಓವರಿಯಿಂದ ಮೊಟ್ಟೆ ರಿಲೀಸ್ ಆದಾಗ ಅದನ್ನು ನಾವು ಓವ್ಯುಲೇಷನ್ ಅಂತೀವಿ. ಓವ್ಯುಲೇಷನ್ ಆಗದಲೇ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇಲ್ಲವೇ ಇಲ್ಲ ನ್ಯಾಚುರಲ್ ಸೈಕಲಲ್ಲಿ. ಸೊ ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಗೈನಕಾಲಜಿಸ್ಟ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್, ನಿಮಗೆ ಏನೇನು ಸೈನ್ಸ್ ಇರುತ್ತೆ ಓವ್ಯುಲೇಷನ್ ಆದಾಗ ಅಂತ ಡಿಸ್ಕಸ್ ಮಾಡ್ತೀನಿ. ಸೊ ಮೊದಲನೇದಾಗಿ ಎಲ್ಲ ಸೈಕಲಲ್ಲಿ 2ನೇ ದಿವಸ ಮೊಟ್ಟೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲನೇ ದಿವಸ ಇಲ್ಲ 2ನೇ ದಿವಸ ಪೀರಿಯಡ್ಸ್ ಬಂದಾಗ ಮೊಟ್ಟೆ ಬೆಳೆದಾಗ ಅದು ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಆಗ್ತಿದ್ದಂಗೆ ಅದು 200 pg/ml ಜಾಸ್ತಿ ಆದಾಗ ಎಗ್ ಮೆಚ್ಯೂರ್ ಇರುತ್ತೆ. ಸೊ ಈ ಲೆವೆಲ್ಲು ಬ್ಲಡ್ಡಲ್ಲಿ 50 hours ಜಾಸ್ತಿ ಮೇಂಟೈನ್ ಆದಾಗ ಅದು ಹೋಗಿ ಬ್ರೈನ್ಗೆ ಹೇಳುತ್ತೆ, ಸರಿ ಎಗ್ಗು ರೆಡಿ ಇದೆ, ಅದು ಓವರಿಯಿಂದ ರಿಲೀಸ್ ಆಗ್ಬೋದು ಅಂತ. ಸೊ ಈ ರಿಲೀಸ್ ಆಗೋದನ್ನು ನಾವು ಓವ್ಯುಲೇಷನ್ ಅಂತೀವಿ. ಯಾಕಂದರೆ ನಮಗೆಲ್ಲ ತಿಳಿದಿರಂಗೆ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಒಂದು ಎಗ್ ಬೇಕು ಮತ್ತು ಒಂದು ಸ್ಪರ್ಮ್ ಬೇಕು, ಎರಡೂ ಸೇರಿ ಅದು ಎಂಬ್ರಿಯೋ ಆಗುತ್ತೆ. ಸೊ ಒಬ್ರೊಬ್ರಿಗೆ ಓವ್ಯುಲೇಷನ್ ಆದಾಗ ತಿಳಿದು ಬರುತ್ತೆ, ಆದರೆ ತುಂಬ ಕಮ್ಮಿ ಜನಕ್ಕೆ ಅದು ತಿಳಿದು ಬರೋದು. ಏನಾಗುತ್ತೆ, ಒಬ್ರೊಬ್ರಿಗೆ ಪೀರಿಯಡ್ಸ್ ಮಧ್ಯದಲ್ಲಿ ನಂಗೆ ನೋವು ಆಗ್ತಾ ಇದೆ, ಹೌದು ಆ ನೋವು ಆಗೋದ್ರಿಂದ ಓವ್ಯುಲೇಷನ್ ಆಗ್ತಿದೆ ಅಂತ ಹೇಳಬಹುದು. ಆದರೆ ಎಲ್ಲರಿಗೂ ಯಾರ್ಯಾರಿಗೆ ನೋವು ಆಗುತ್ತೋ ಮೋಸ್ಟ್ಲಿ ಓವ್ಯುಲೇಷನ್ ಆಗುತ್ತೆ. ಆದರೆ ಯಾರ್ಯಾರಿಗೆ ನೋವು ಆಗಲ್ವೋ ಇಟ್ ಡಸಂಟ್ ಮೀನ್ ದಟ್ ಅವ್ರಿಗೆ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂತ. ಸೊ ಬೇರೆ ಸೈನ್ಸ್ ಇದೆ, ಸ್ವಲ್ಪ ಸೈನ್ಗಳಲ್ಲಿ ನಮಗೆ ಗೊತ್ತಾಗ್ಬೋದು ಓವ್ಯುಲೇಷನ್ ಆಗ್ತಿದೆಯೋ ಇಲ್ವೋ ಅಂತ. ಈ ಓವ್ಯುಲೇಷನ್ ಪೇನ್ನ ಮಿಟ್ಟಲ್ಸ್ ಮರ್ಜ್ ಅಂತ ಕರಿತೀವಿ. ಸೊ ಈ ಥರ ಪೇನ್ ಆಗ್ತಾ ಇದ್ದರೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಅರ್ಥ. ಬೇರೆ ಏನಿದೆ, ಒಂದು ಓವ್ಯುಲೇಷನ್ ಪ್ರಿಡಿಕ್ಟರ್ ಕಿಟ್ಸ್ ಅಂತ ಬರುತ್ತೆ, ಅದು LH ಕಿಟ್ಸ್. ಅದು ಪ್ರೆಗ್ನೆನ್ಸಿ ಕಿಟ್ಸ್ ಥರ ಇರುತ್ತಲ್ಲ, ಅದೇ ಥರ LH ಕಿಟ್ಸ್ ಬರುತ್ತೆ. ಸೊ ಅದರಲ್ಲಿ ಏನು, LH ಅನ್ನೋ ಹಾರ್ಮೋನ್ ರೇಸ್ ಆದಾಗ ಅದು ಓವ್ಯುಲೇಷನ್ ಕಾಸ್ ಮಾಡುತ್ತೆ ಓವರಿಯಿಂದ. ಸೊ ಆ ಹಾರ್ಮೋನ್ ರೈಸ್ನ ನಾವು ಯೂರಿನಲ್ಲಿ ನೋಡ್ತೀವಿ. ಸೊ ಯೂಶ್ವಲಿ ನಾವು ಅದನ್ನು ಬೆಳಗ್ಗೆ 8 o'clock 2 o'clock ಮಧ್ಯ ಆ ಕಿಟ್ಗಳಲ್ಲಿ ಯೂರಿನ್ ಹಾಕಿ 1 ಡ್ರಾಪು ಚೆಕ್ ಮಾಡೋಕ್ಕೆ ಹೇಳ್ತೀವಿ. ಸುಮಾರು ಒಂದು 10ನೇ ದಿವಸದಿಂದ ಚೆಕ್ ಮಾಡಿದ್ರೆ, ಪೀರಿಯಡ್ಸ್ ರೆಗ್ಯುಲರ್ ಇದ್ದರೆ ಒಂದು 13-14ನೇ ದಿವಸದಂಗೆ ಅದು 2 ಲೈನ್ ಕಾಣಿಸ್ಕೊಳ್ಳುತ್ತೆ. ಅದು ಕಾಣಿಸ್ಕೊಂಡಿದ್ದು ನೆಕ್ಸ್ಟ್ ಡೇ ಯೂಶ್ವಲಿ ಓವ್ಯುಲೇಷನ್ ಆಗುತ್ತೆ. ಸೊ ಆವಾಗ ಟ್ರೈ ಮಾಡಬೇಕು ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿ ಬೇಕಂದರೆ. ಇನ್ನೊಂದೇನು ಅಂದರೆ ಬೇಸಲ್ ಬಾಡಿ ಟೆಂಪ್ರೇಚರ್, ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ನ ಅದು ಚೇಂಜ್ ಮಾಡುತ್ತೆ. ಏನಾಗುತ್ತೆ, ಈಸ್ಟ್ರೋಜನ್ ಬರ್ತಾ ಇರುತ್ತೆ, ಎಗ್ ರಿಲೀಸ್ ಆಗುತ್ತೆ, ಅದಾದಮೇಲೆ ಓವರೀಸಲ್ಲಿ ಒಂದು ಸಿಸ್ಟ್ ಫಾರ್ಮ್ ಆಗುತ್ತೆ, ಅದನ್ನು ನಾವು ಕಾರ್ಪಸ್ ಲೂಟಿಯಮ್ ಅಂತ ಹೇಳ್ತೀವಿ. ಸೊ ಆ ಸಿಸ್ಟಿಂದ ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಓವ್ಯುಲೇಷನ್ ಆಗಿ 2 ದಿವಸದಿಂದ ಪ್ರೊಜೆಸ್ಟ್ರಾನ್ ಬಾಡಿಲಿ ಇನ್ಕ್ರೀಸ್ ಆಗುತ್ತೆ. ಈ ಪ್ರೊಜೆಸ್ಟ್ರಾನ್ ರೈಸ್ ಆಗೋದ್ರಿಂದ ಬಾಡಿ ಟೆಂಪ್ರೇಚರ್ 1 degree Celsius ಇನ್ಕ್ರೀಸ್ ಆಗುತ್ತೆ. ಆದರೆ 1 degree Celsius ಬಾಡಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋದೆಲ್ಲ ಕಂಡುಹಿಡಿಯೋದು ತುಂಬ ಈಸಿ ಅಲ್ಲ. ಒಂದು ಥರ್ಮೋಮೀಟರ್ ಯೂಸ್ ಮಾಡ್ಬೋದು, ಆದರೆ ಇದು ತುಂಬ ಕಂಬಸಮ್ ಪ್ರೊಸೀಜರ್. ಇನ್ನೊಂದು ಸರ್ವೈಕಲ್ ಮ್ಯೂಕಸ್ ಟೆಸ್ಟ್ ಅಂತ ಹೇಳ್ತೀವಿ. ಅದು ವೆಜೈನಲ್ಲಿ ಆಚೆ ಸಿಗೋ ಡಿಸ್ಚಾರ್ಜ್ ಅಲ್ಲ, ಆದರೆ ಫಿಂಗರ್ನ ಒಳಗಡೆ ಹಾಕ್ಕೊಂಡು ಗರ್ಭಕೋಶದ ಬಾಯಿ ಸರ್ವಿಕ್ಸ್ ಹತ್ರ ಅದನ್ನು ನಾವು ಸರ್ವಿಕ್ಸ್ ಹತ್ರ ಇರೋ ಅದ್ರ ಮ್ಯೂಕಸ್ ತೊಗೊಂಡು ನೋಡಿದ್ರೆ, ಯೂಶ್ವಲಿ ಎವ್ರಿ ಡೇ ನೋಡ್ತಾ ಇದ್ದರೆ 10th day ಆದಮೇಲೆ ಅದು ಥಿನ್ ಆದಾಗ, ಅಂದರೆ ಸ್ವಲ್ಪ ವಾಟರಿ ಥರ ಡಿಸ್ಚಾರ್ಜ್ ಚೇಂಜ್ ಆದಾಗ ಆವಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಆದರೆ ಇದು ತುಂಬ ಅಷ್ಟೊಂದು ಪ್ರೆಡಿಕ್ಟಬಲ್ ಅಲ್ಲ, ಯಾಕಂದರೆ ಒಂದೊಂದು ಸಾರಿ ಜ್ವರ ಬಂದಾಗ ಇಲ್ಲ ಡಿಹೈಡ್ರೇಷನ್, ಸರಿಗೆ ಹೈಡ್ರೇಷನ್ ಇಲ್ಲ ಬಾಡಿಲಿ ಅಂದ್ರೂ ಇದ್ರ ಟೆಕ್ಸ್ಚರ್ ಕೂಡ ಚೇಂಜ್ ಆಗುತ್ತೆ. ಸೊ ಹೇಳ್ದಂಗೆ ನಾವು ಡಿಸ್ಕಸ್ ಮಾಡ್ದಂಗೆ ಅದು ಓವರಿಯಿಂದ ಎಗ್ ರಿಲೀಸ್ ಆದಮೇಲೆ ಆ ಕಾರ್ಪಸ್ ಲೂಟಿಯಮ್ ಫಾರ್ಮ್ ಆಗಿ ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಂದೊಂದ್ಸರಿ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ನ ನಾವು ಲೂಟಿಯಲ್ ಫೇಸ್ ಅಂತ ಕರಿತೀವಿ. ಸೊ ಈ ಫೇಸಲ್ಲಿ ಸುಮಾರು ಒಂದು 4-5 ದಿವಸ ಆದಮೇಲೆ ಪ್ರೊಜೆಸ್ಟ್ರಾನ್ ರೈಸ್ನ ನಾವು ನೋಡ್ಬೋದು ಬ್ಲಡ್ಡಲ್ಲಿ. ಸೊ ಬ್ಲಡ್ಡಲ್ಲಿ ಪ್ರೊಜೆಸ್ಟ್ರಾನ್ ಹೇಗೆ ಅಂದರೆ ಅದು ಆ ಪಲ್ಸಸ್ಸಲ್ಲಿ ರಿಲೀಸ್ ಆಗುತ್ತೆ, ಒಂದೇ ಸಮನೆ ರಿಲೀಸ್ ಆಗೋಲ್ಲ. ಸೊ ಎನಿಥಿಂಗ್ ಬಿಟ್ವೀನ್ 3 to 14 pg/ml ನಾವು ನಾರ್ಮಲ್ ಪ್ರೊಜೆಸ್ಟ್ರಾನ್ ಲೆವೆಲ್ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಈ ಜಾಸ್ತಿ ಇರಬೇಕಂತ ಏನಿಲ್ಲ, ಮೋರ್ ದೆನ್ 3 ಇದ್ದರೆ ಆವಾಗ ಪ್ರೊಜೆಸ್ಟ್ರಾನ್ ಇದೆ ಬಾಡಿಲಿ, ಓವ್ಯುಲೇಷನ್ ಆಗಿದೆ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಈಸಿ ಸೈನ್ ಅಂದರೆ ಹಿಸ್ಟ್ರಿ ತೊಗೊಳ್ಳೋದು. ನಾವು ಡಾಕ್ಟರ್ ಹತ್ರ ಹೋದಾಗ ಮೆನ್ಸ್ಟ್ರಲ್ ಹಿಸ್ಟ್ರಿ ತೊಗೊಳ್ತೀವಿ. ನಿಮ್ಮ ಸೈಕಲ್ಸ್ ರೆಗ್ಯುಲರ್ ಇದೆಯಾ, ಪ್ರತಿ ತಿಂಗಳು ಅದೇ ಡೇಟಿಗೆ ಬರುತ್ತಾ, ನಿಮ್ಮದು ಕ್ಯಾಲೆಂಡರ್ ಥರ ಡೇಟ್ ಆಗಿ ಬರ್ತಾ ಇದೆಯಾ ಪೀರಿಯಡ್ಸು, ಆ ಥರ ಬರ್ತಿದ್ರೆ ಯೂಶ್ವಲಿ ಓವ್ಯುಲೇಷನ್ ಆಗ್ತಾ ಇರುತ್ತೆ. ಆದರೆ ಇರೆಗ್ಯುಲರ್ ಸೈಕಲ್ಸ್ ಇದ್ದರೆ ಒಂದೊಂದು ಸಾರಿ ನೀವು ಪೀರಿಯಡ್ಸ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಒಂದೊಂದು ಸಾರಿ 30 ದಿವಸಕ್ಕೆ ಬರುತ್ತೆ, ಒಂದೊಂದು ಸರಿ 40 ದಿವಸಕ್ಕೆ, ಒಂದೊಂದು ಸರಿ 50 ದಿವಸಕ್ಕೆ ಬರುತ್ತೆ. ಸೊ ಈ ಥರ ಇದ್ದಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂತ ನಾವು ಹೇಳೋದು ಕಷ್ಟ ಆಗುತ್ತೆ.
ಈ ನಡುವೆ ಎಷ್ಟೊಂದು ಆ್ಯಪ್ಸ್ ಕೂಡ ಬಂದಿದೆ, ಅದು ಓವ್ಯುಲೇಷನ್ ಟ್ರ್ಯಾಕಿಂಗ್ ಆ್ಯಪ್ಸ್ ಅಂತ ಕರಿತೀವಿ. ಸೊ ಅದರಿಂದ ಕೂಡ ನೀವು ನಿಮ್ಮ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಬಹುದು. ಸೊ ಏನೇ ಅಂದ್ರೂ ಓವ್ಯುಲೇಷನ್ ಆಗಿದೆ ಶಾರ್ಟ್ ಸೈನ್ ಅಂದರೆ ಅದು ಪ್ರೆಗ್ನೆನ್ಸಿ, ಆದರೆ ಅದು ರೆಟ್ರೋಸ್ಪೆಕ್ಟಿವ್. ರೆಗ್ಯುಲರ್ ಸೈಕಲ್ಸ್ ಇದ್ದಾಗ ನಾವು ಹೇಳ್ಬೋದು, ಅಂದರೆ 28 ಡೇ ಸೈಕಲ್ ಇದ್ದರೆ ಅರೌಂಡ್ 14 ಡೇಸ್ಗೆ ನಿಮ್ಮದು ಓವ್ಯುಲೇಷನ್ ಆಗ್ತಾ ಇದೆ ಅಂತ. ಆದರೆ ಇರೆಗ್ಯುಲರ್ ಸೈಕಲ್ಸ್ ಇದ್ದರೆ ಯೂಶಲಿ ಹೇಳೋದು ಕಷ್ಟ ಆಗುತ್ತೆ. ರಿಲೇಟಿವ್ಲಿ ರೆಗ್ಯುಲರ್ ಸೈಕಲ್ಸ್ ಒಂದು 32 ಡೇಸ್ ಇದ್ದರೆ ನಾರ್ಮಲಿ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಲೂಟಿಯಲ್ ಫೇಸ್ ಅನ್ನೋದು ಫಿಕ್ಸ್ಡ್ ಇರುತ್ತೆ 14 ಡೇಸ್. ಸೊ ನಾವು ಪೀರಿಯಡ್ಸ್ ಬಂದ ಮೇಲೆ ಹೇಳ್ಬೋದು, ಓಕೆ ಇದರಿಂದ ನೀವು 14 ಡೇಸ್ ಮುಂಚೆ ನಿಮಗೆ ಓವ್ಯುಲೇಷನ್ ಆಗಿತ್ತು ಅಂತ. ಆದರೆ ಪ್ರಾಸ್ಪೆಕ್ಟಿವ್ ಆಗಿ ಹೇಳಬೇಕಂದ್ರೆ ಇನ್ನೊಂದು, ನೀವು ಡಾಕ್ಟ್ರ್ ಹತ್ರ ಹೋದಾಗ ಸ್ಕ್ಯಾನ್ ಮಾಡಿಸ್ಕೊಬೋದು. ಆವಾಗ ಅದು ಎಗ್ ಬೆಳೆಯೋದನ್ನು ನೋಡ್ತೀವಿ, ಅದು ಹೊಡ್ಕೊಂಡಾಗ ನಾವು ಅಟ್ಲೀಸ್ಟ್ ಸ್ಕ್ಯಾನಲ್ಲಿ ಅದು ರಪ್ಚರ್ ಆದಾಗೆ ಕಾಣಿಸುತ್ತೆ. ಸೊ ಇದು ಕಂಡಾಗ ಕೂಡ ನಾವು ಓವ್ಯುಲೇಷನ್ ಆಗಿದೆ ಅಂತ ಹೇಳಬಹುದು. ಆದ್ದರಿಂದ ಓವ್ಯುಲೇಷನ್ ಪ್ರಿಡಿಕ್ಟ್ ಮಾಡೋದು ಒಂದು ಒಳ್ಳೆ ಟೆಸ್ಟ್. ಪ್ರೆಗ್ನೆನ್ಸಿ ಆಗಬೇಕಾದ್ರೆ, ಇದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಎಲ್ಲರೂ ಆ್ಯಂಕ್ಷಿಯಸ್ ಇರ್ತಾರೆ, ಓ ನಂಗೆ ಓವ್ಯುಲೇಷನ್ ಆಗಿದೆಯಾ ಅಂತ. ಸೊ ಒಂದು ಸ್ವಲ್ಪ ಅಟ್ಲೀಸ್ಟ್ ನಮಗೆ ಐಡಿಯಾ ಬರಬಹುದು.